ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಓಂ ನಮೋ ನಾರಾಯಣ, ಓಂ ನಮೋ ವೆಂಕಟೇಶಾಯ. ಸದ್ಗುರು ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಕೃಪಾ ಆಶೀರ್ವಾದದೊಂದಿಗೆ ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಬ್ರೇಕಿಂಗ್ ನ್ಯೂಸ್. ವಿಜಯಪುರ ಟೌನ್ ಬಲಿತ ಸಂಘದ ಕಚೇರಿಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯರವರ ಪರವಾಗಿ ಪೂರ್ವಭಾವಿ ಸಭೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಪಕ್ಕದಲ್ಲಿರುವ ಬಲಿಜ ಭವನದಲ್ಲಿ ವಿಜಯಪುರ ಟೌನ್ ಬಲಿಜ ಸಂಘ ಹಾಗೂ ಬೆಂಗಳೂರು ನಗರದ ಚಾಮರಾಜಪೇಟೆಯಲ್ಲಿರುವ ಕರ್ನಾಟಕ ರಾಜ್ಯ ಬಲಿಜ ಸಂಘದ ಪದಾಧಿಕಾರಿಗಳು, ಸದಸ್ಯರುಗಳು ಹಾಗೂ ವಿಜಯಪುರ ಪಟ್ಟಣದ ಬಲಿಜ ಕುಲ ಬಾಂಧವರಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯರವರ ಹಾಗೂ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ 4ನೇ ಬಾರಿ ಬಿಜೆಪಿಗೆ ಪಕ್ಷದಿಂದ ಪಿಸಿ ಮೋಹನ್ ರವರುಗಳ ಪರವಾಗಿ ಪೂರ್ವಭಾವಿ ಸಭೆ ನಡೆಯಿತು. शांति ओम शांति 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 ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯರವರು ಹಾಗೂ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ 4ನೇ ಬಾರಿಗೆ ಬಿಜೆಪಿ ಪಕ್ಷದಿಂದ ಪಿಸಿ ಮೋಹನ್ ರವರುಗಳು ಬಲಿಜ ಸಮುದಾಯದವರಾಗಿದ್ದು, ನಮ್ಮ ಬಲಿಜ ಜನಾಂಗ ಹಾಗೂ ಇನ್ನಿತರೆ ಜನಾಂಗದವರನ್ನ ಸೇರಿಸಿಕೊಂಡು ನಮ್ಮ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸಬೇಕು. ನಮ್ಮ ಜನಾಂಗದವರ ಮೇಲೆ ಸರ್ಕಾರಗಳು ನಂಬಿಕೆಯನ್ನ ಇಟ್ಟು ನಮ್ಮವರಿಗೆ ಲೋಕಸಭಾ ಕ್ಷೇತ್ರಗಳಲ್ಲಿ 2 ಪಕ್ಷಗಳು ತಲಾ ಒಂದೊಂದು ಟಿಕೆಟ್ ಅನ್ನ ಒದಗಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮವರನ್ನ ಹಾಗೂ ಇತರೆ ಸಮುದಾಯದವರನ್ನ ಒಗ್ಗೂಡಿಸಿಕೊಂಡು ನಮ್ಮ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸಿ ಗೆಲುವಿಗೆ ಶ್ರಮಿಸಬೇಕು. ನಮ್ಮ ಸಮುದಾಯದವರು ಒಗ್ಗಟ್ಟಿನಿಂದ ಈ ಬಾರಿ ಶ್ರಮವನ್ನ ವಹಿಸಿ ಗೆಲುವಿಗೆ ಕೆಲಸ ಮಾಡಬೇಕು. ನಮ್ಮವರನ್ನ ಜಯಶೀಲರನ್ನಾಗಿ ಮಾಡಬೇಕಾದರೆ ತಾಲೂಕು, ನಗರ, ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ನಮ್ಮ ಜನಾಂಗದವರನ್ನ ಮತ್ತು ಇತರೆ ಸಮುದಾಯದವರನ್ನ ಸಂಪರ್ಕಿಸಿ ನಮ್ಮ ಅಭ್ಯರ್ಥಿಗಳಿಗೆ ಮತದಾನ ನೀಡಬೇಕು ಎಂದು ವಿನಂತಿಸಿಕೊಂಡು ಗೆಲುವಿಗೆ ಸಹಕರಿಸಬೇಕು. ಶತಾಯ ಗತಾಯ ನಮ್ಮ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತಗಳು ಬರುವಂತೆ ನಮ್ಮ ಸಮುದಾಯದವರು ಬಿಸಿಲು ಗಾಳಿ ಎನ್ನದೆ ಕಷ್ಟಪಟ್ಟು ಗೆಲುವಿಗೆ ಸಹಕರಿಸಬೇಕು ಎಂದು ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಯಿತು. ಈ ಪೂರ್ವಭಾವಿ ಸಭೆಯಲ್ಲಿ ಕೇಂದ್ರ ಬಲಿಜ ಸಂಘದ ಅಧ್ಯಕ್ಷ ಧಾ ಪೆರಿಕಲ್ ಎಂ ಸುಂದರ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾದ ಸಿಕೆ ಜಗದೀಶ್, ಶ್ರೀ ಕ್ಷೇತ್ರ ಕೈವಾರದ ಬಾಲಕೃಷ್ಣ ಭಾಗವತರ್, ಕೇಂದ್ರ ಬಲಿಜ ಸಂಘದ ನಿರ್ದೇಶಕರಾದ ಚಲಪತಿ, ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟಿಗಳ ನಿರ್ದೇಶಕರುಗಳಾದ ದಿವಾಕರ್ ಬಾಬು, ವೆಂಕಟಸ್ವಾಮಿ, ವಿಎನ್ ವೆಂಕಟೇಶ್ ಹಾಗೂ ಬಲಿಜ ಮುಖಂಡರುಗಳಾದ ಸುರೇಶ್, ಪ್ರಭಾಕರ್, ಕೈವಾರ ಚೇರ್ಮನ್ ಸೀನಪ್ಪ, ಅಶ್ವಥಣ್ಣ, ವೆಂಕಟಶಾಮಪ್ಪ, ಶಂಕರಪ್ಪ, ನಾರಾಯಣಸ್ವಾಮಿ, ವಿಜಯಪುರ ಟೌನ್ ಬಲಿಜ ಸಂಘದ ಗೌರವಾಧ್ಯಕ್ಷರುಗಳಾದ ಪಿ ನಾರಾಯಣಪ್ಪ, ಎಂವಿ ಮುನಿಯಪ್ಪ, ಅಧ್ಯಕ್ಷರಾದ ಆರ್ ಮುನಿರಾಜುರವರು ಅಧ್ಯಕ್ಷತೆಯನ್ನ ವಹಿಸಿದರು.
ಉಪಾಧ್ಯಕ್ಷ ಆರ್ ಗೋವಿಂದರಾಜು, ಪ್ರಧಾನ ಕಾರ್ಯದರ್ಶಿ ವಿಎಂ ಶಂಕರ್, ಕಾರ್ಯದರ್ಶಿ ಸಿ ಚಂದ್ರಶೇಖರ್, ಖಜಾಂಚಿ ಎಂ ಮುನಿರಾಜು, ಬಲಿಜ ಮುಖಂಡರುಗಳಾದ ವೆಂಕಟರಮಣಪ್ಪ, ಸಿಆರ್ ವೆಂಕಟರಾಮಯ್ಯ, ವಿಎನ್ ರಮೇಶ್, ಸಿ ವೆಂಕಟೇಶಪ್ಪ, ಎನ್ ಮುನಿಕೃಷ್ಣಪ್ಪ, ಎಲ್ ಕೇಶವ, ವಿಎಂ ವೇಮಣ್ಣ, ಮಹಾತ್ಮಾಂಜನೇಯ, ಟಿಆರ್ ಮುನಿರಾಜು, ಸಿಎನ್ ಶಿವಕುಮಾರ್, ಹರೀಶ್, ಮೂರ್ತಿ, ನಾಗಮೂರ್ತಿ, ರಾಮಾಂಜನಪ್ಪ, ಸಿಎನ್ ರಾಜು, ನಾರಾಯಣಸ್ವಾಮಿ, ನಾಗರಾಜು, ರಘು ನಾಗಮಾಮ, ರಾಧಾಕೃಷ್ಣ, ಚನ್ನಿ, ಇನ್ನೂ ಅನೇಕ ವಿಜಯಪುರ ಪಟ್ಟಣದ ಬಲಿಜ ಕುಲ ಬಾಂಧವರ ಮುಖಂಡರು, ಯುವ ಬಲಿಜ ಸಮೂಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯರವರ ಹಾಗೂ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ 4ನೇ ಬಾರಿಗೆ ಬಿಜೆಪಿ ಪಕ್ಷದಿಂದ ಪಿಸಿ ಮೋಹನ್ ರವರುಗಳ ಪರವಾಗಿ ಪೂರ್ವಭಾವಿ ಸಭೆಯಲ್ಲಿ ಕೇಂದ್ರ ಬಲಿಜ ಸಂಘದ ಅಧ್ಯಕ್ಷರಾದ ಪೆರಿಕಲ್ ಎಂ ಸುಂದರ್ ಅವರು ಮಾತನಾಡಿದರು. ಈಗ ತಾನೇ ಹೇಳಿದ್ರು ಭಾಗವತರು MS ರಾಮಯ್ಯ ಕುಟುಂಬದವರು ಯಾವಾಗ ಕೊಡೋವರೇ ಯಾವತ್ತು ಕೇಳೋರಲ್ಲ ಅಂತ. ನಮಗೆ ಕೊಡೋರೇ ಬೇಕು. ಈಗಿನ ರಾಜಕೀಯದ ಸ್ಥಿತಿಯಲ್ಲಿ ಎಲ್ಲರೂ ಏನಪ್ಪ ಕೊಡ್ತೀಯ ನನಗೆ ಅನ್ನೋರೇ ಜಾಸ್ತಿ ಇದ್ದಾರೆ, 99%. ನಮ್ಗೆ ಇವಾಗ ರಕ್ಷಾರಾಮಯ್ಯನವರು MS ರಾಮಯ್ಯನವರ ಮೊಮ್ಮಗಾಗಿ ಅವರ ಯುವಕರಾಗಿದ್ದಾರೆ. ನಾವೆಲ್ಲ ಸೇರಿ ಇವತ್ತು ಏನಾದ್ರು ಜಯಶೀಲರಾಗ ಏನಾದ್ರು ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಏನಾದರೂ ರಾಜಕೀಯದಲ್ಲಿ ಮುಂದೆ ಬರುವಂಥ MLA ಆಗಲಿ MLC ಆಗಲಿ ನಾವು ಇನ್ನೊಂದು 4-5 ಸೀಟ್ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ ಆಗಿದೆ. ಯಾಕೆಂದರೆ ಒಂದು MP ಇದು PC ಮೋಹನ್ ಅವರು ನನ್ನ ಸೋದರನೇ, ನನ್ನ ಚಿಕ್ಕಪ್ಪನ ಮಗ, ತಮ್ಮನೆಯವರು. ಈಗ 2ನೇ ಅವರು ಬಂದಿದ್ದಾರೆ. ಹಿಂಗೆ ನಾವು ಬರೋ ಸತಿಯಲ್ಲಿ ಇವಾಗ 2ರಿಂದ ನಾವು ಒಂದು 5-6 ಕಾಲು ಹೋದ್ರೆ ನಾವು ಮೊದಲ ಥರ 80ರಲ್ಲಿ ನಾವು 6 MLA 3 MLC ನಾವು ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಕೂಗು ವಿಧಾನಸೌಧದಲ್ಲಿ ಇರಬೇಕು ಅನ್ನೋದು ಭೇದ ಭಾವ ಏನಕ್ಕೆ ಪಾರ್ಟಿ ಬಿಟ್ಬಿಡಿ. ನಮ್ಗೇನು ಅಂದರೆ MS ರಾಮಯ್ಯ ಮಗನ ಗೆಲ್ಲಿಸ್ಬೇಕು ಒಂದೇ, ನಮ್ಮ ಜನಾಂಗದಲ್ಲಿ ಇನ್ನು 2ನೇ ಅವರು MP ಆಗಬೇಕು ಅನ್ನೋದು ಒಂದೇ ಉದ್ದೇಶದಿಂದ ಮಾಡಿ ಮುಂದೆ ಏನಿದೆಯೋ ಅದನ್ನ ಮುಂದೆ ಏನಾದರೂ ಭಿನ್ನಾಪರ ಇದ್ರೆ ಖಂಡಿತ ಅದನ್ನು ಸರ್ ಮಾಡೋಣ. ನಮ್ಮಲ್ಲಿ ಏನಿದ್ರು ಅವರು ನಮ್ಮ JDS ಮುಖಂಡರು ಹೇಳಿದ್ರು, ಅವ್ರಿಗೆ ಬೇಜಾರಾಗಿರೋದು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯರವರ ಹಾಗೂ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ 4ನೇ ಬಾರಿಗೆ ಬಿಜೆಪಿ ಪಕ್ಷದಿಂದ ಪಿಸಿ ಮೋಹನ್ ರವರುಗಳ ಪರವಾಗಿ ಪೂರ್ವಭಾವಿ ಸಭೆಯಲ್ಲಿ ಕೇಂದ್ರ ಬಲಿಜ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಸಿಕೆ ಜಗದೀಶ್ ಅವರು ಮಾತನಾಡಿದರು. ವಿಜಯಪುರ ಟೌನ್ ಬಲಿಜ ಸಂಘದ ಗೌರವ ಹಿಡಿದ ಹಾಗೆ ಇವತ್ತು ನಾವು ಸೇರಿರುವಂಥದ್ದು ಒಂದೇ ಒಂದು ಉದ್ದೇಶಕ್ಕಾಗಿ. ಅದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಲಿಜ ಸಮುದಾಯದವರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಏರ್ಪಡಿಸಿದ್ದೇವೆ. ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ 100 ವರ್ಷಗಳ ಇತಿಹಾಸ ಇರುವಂತಹ ಒಂದು ಸಂಘ. 100 ವರ್ಷಗಳಲ್ಲಿ ಕೂಡ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಚುನಾವಣೆಗಳು ಬಂದಂತಹ ಒಂದು ಸಂದರ್ಭದಲ್ಲಿ ಒಂದೇ ಒಂದು ನಿಲುವನ್ನ ಆವತ್ತಿನಿಂದ ಇವತ್ತಿನವರೆಗೂ ಪಾಲಿಸಿಕೊಂಡು ಬಂದಿದೆ. ಆ ನಿಲುವು ಏನು ಅಂತ ಹೇಳಿದ್ರೆ, ಬಲಿಜ ಸಮುದಾಯದವರು ಯಾವುದೇ ಪಕ್ಷದಲ್ಲಿ ನಿಂತಿದ್ರು ಪಕ್ಷಾತೀತವಾಗಿ ಬಲಿಜ ಸಮುದಾಯದವರು ಅವರನ್ನು ಬೆಂಬಲಿಸಬೇಕು ಅನ್ನುವಂಥ ನಿರ್ಧಾರವನ್ನ ಸುಮಾರು 100 ವರ್ಷಗಳಿಂದ ನಾವು ಪಾಲಿಸಿಕೊಂಡಿದ್ದೇವೆ. ಇವತ್ತು ಕೂಡ ಆ ನಿಲುವನ್ನ ನಾನು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಬಲಿಜ ಸಮುದಾಯದವರು ಯಾವುದೇ ಪಕ್ಷದಲ್ಲಿ ನಿಂತಿರಲಿ, ಬಲಿಜ ಸಮುದಾಯದವರು ಇವತ್ತು ಅವರಿಗೆಲ್ಲರಿಗೂ ಕೂಡ ನಾವು ನಮ್ಮ ಅಮೂಲ್ಯವಾದಂತಹ ಮತವನ್ನ ನೀಡಿ ಅವರನ್ನ ಜಯಶೀಲರಂತಾಗಿ ಮಾಡಬೇಕು ಅನ್ನುವಂತಹ ಕಳಕಳಿಯ ಮನವಿಯನ್ನು ನಾನು ಮಕ್ಕಳಿಗೆ ಮಾಡ್ತೇನೆ. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಾನು ಮಾತನಾಡೋದಾದ್ರೆ, ಇವತ್ತಿನ ದಿನ ರಾಜ್ಯದಲ್ಲಿ ಬಲಿಜ ಸಮುದಾಯಕ್ಕೆ ಸಂಬಂಧಪಟ್ಟ 2 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮೊದಲನೇ ಅಭ್ಯರ್ಥಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಈಗಾಗಲೇ 3 ಬಾರಿ MP ಆಗಿ 4ನೇ ಬಾರಿ ಈಗ ಮತ್ತೆ ಸ್ಪರ್ಧೆ ಮಾಡ್ತಿರುವಂತಹ ನಮ್ಮ
ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ PC ಮೋಹನ್ ಅವರು. PC ಮೋಹನ್ ಅವರು ಬ್ಯಾಂಗ್ಳೂರು ಸೆಂಟ್ರಲ್ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಪ್ರದೇಶ ಬಲಿಜ ಸಂಘ ಈಗಾಗಲೇ ಒಂದು ದೃಢವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಬ್ಯಾಂಗ್ಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಬಲಿಜ ಸಮುದಾಯದವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಸಂಪರ್ಕಿಸಿ ನಮ್ಮ ಸಮುದಾಯದ ಮತಗಳನ್ನ PC ಮೋಹನ್ ಅವರಿಗೆ ಹಾಕಿಸುವಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಮಾಡುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಬೇಡ. ಇನ್ನೊಂದು ತುಂಬಾ ಜಿದ್ದಾಜಿನ ಕ್ಷೇತ್ರ ಅಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂಯೆನ್ಸಿ. ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಎಂ ಎಸ್ ರಾಮಯ್ಯ ಒಂದು ಫ್ಯಾಮಿಲಿಗೆ ಸೇರಿರುವಂತಹ ನಮ್ಮ ರಕ್ಷಾ ರಾಮಯ್ಯನವರು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಕಣಕ್ಕಿಳಿದಿದ್ದಾರೆ. ಈ ಎರಡು ಕ್ಷೇತ್ರಗಳನ್ನ ನಾವು ವಿಮರ್ಶೆ ಮಾಡೋದಾದ್ರೆ ಇವತ್ತು ಬ್ಯಾಂಗ್ಳೂರು ಸೆಂಟ್ರಲ್ ಕ್ಷೇತ್ರ ಏನಿದೆ ಅದು ಸ್ವಲ್ಪ ನಿರಾಳವಾಗಿರುವಂತಹ ಒಂದು ಕ್ಷೇತ್ರ. ಯಾಕೆ ಅಂತ ಹೇಳಿದ್ರೆ ಬಲಿಜ ಸಮುದಾಯದವರು ಅಲ್ಲೇನು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಇಲ್ಲ. ಅದು ಒಂದು ಕಾಸ್ಮೋಪಾಲಿಟನ್ ಕ್ಷೇತ್ರ. ಎಲ್ಲ ಸಮುದಾಯದವರು, ಎಲ್ಲ ಜಾತಿಗಳು, ಧರ್ಮಗಳು ಆ ಒಂದು ಬ್ಯಾಂಗ್ಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿದೆ. ಆದ್ರೆ ನಮ್ಮ PC ಮೋಹನ್ ಅವರ ವಿರುದ್ಧ ನಿಂತಿರುವಂತಹ ಅಭ್ಯರ್ಥಿ ಅಂತ ಏನು ಶಕ್ತಿಯುತವಾದಂತಹ ಅಭ್ಯರ್ಥಿ ಆಗದೇ ಇರೋದ್ರಿಂದ ನಾವು ಇವತ್ತಿನ ದಿನದ ಮಟ್ಟಿಗೆ ನಾವು ಹೇಳ್ಬೋದು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ PC ಮೋಹನ್ ಅವರು ಯಾವುದೇ ರೀತಿಯಾದಂತಹ ಅನುಮಾನ ಇದ್ದಿರ ಅಲ್ಲಿ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇನೆ. ಆದರೂ ಸಹ ನಮ್ಮ ಬಲಿಜ ಸಮುದಾಯದ ವತಿಯಿಂದ ನಮ್ಮ ಸಮುದಾಯವರನ್ನ ಬೇರೆ ಸಮುದಾಯಗಳನ್ನು ಕೂಡ ಒಟ್ಟುಗೂಡಿಸಿಕೊಂಡು ಅವರ ಏಕೆ ಕಾರಣವಾಗುವಂತಹ ಒಂದು ಕೆಲಸಗಳನ್ನ ನಾವು ಮಾಡಬೇಕು ಅನ್ನುವಂತಹ ತೀರ್ಮಾನ ಇದೆ. ಇನ್ನು ಅತಿ ಪ್ರಮುಖವಾಗಿ ಈ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಈ ಇವತ್ತು ತುಂಬಾ ಜಿದ್ದಾಜಿದ್ದಿಯ ಎರಡು ಕ್ಷೇತ್ರಗಳು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಎರಡು ಕ್ಷೇತ್ರಗಳಿದೆ ಅಂತ ಹೇಳಿದ್ರೆ ಅದು ಬೆಂಗಳೂರು ರೂರಲ್ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೇನೆ. ಈ ಎರಡು ಕ್ಷೇತ್ರಗಳು ಕೂಡ ನನಗೆ ಅನಿಸಿದ ಹಾಗೆ ಕರ್ನಾಟಕ ಅಲ್ಲ, ಇಡೀ ದೇಶನೇ ವೀಕ್ಷಣೆ ಮಾಡ್ತಾ ಇರುವಂತಹ ಎರಡು ಲೋಕಸಭಾ ಕ್ಷೇತ್ರಗಳು. ಇಂಥ ಕ್ಷೇತ್ರದಲ್ಲಿ ಇವತ್ತು ಸಮುದಾಯದ ಓರ್ವ ಹುಡುಗ ಇವತ್ತು ಸ್ಪರ್ಧೆ ಮಾಡುವಂಥದ್ದು ನಮಗೆ ನಿಜಕ್ಕೂ ಕೂಡ ಸಂತಸ ತಂದಿರುವಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ ಸಮುದಾಯದ ದಿಟ್ಟ ನಿರ್ಧಾರದಿಂದ ಮೊನ್ನೆ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಬಲಾಢ್ಯರನ್ನ ಸೋಲಿಸಿ ಪ್ರದೀಶ್ ಈಶ್ವರನ್ನ ಗೆಲ್ಲಿಸಿದಂಥದ್ದು ಒಂದು ದಿಕ್ಸೂಚಿ ಅಂತಾನೆ ಹೇಳಬೇಕಾಗುತ್ತೆ. ಅಂದ್ರೆ ಸಮುದಾಯ ಮನಸ್ಸು ಮಾಡಿದ್ರೆ ಯಾವ ಒಂದು ರೀತಿಯಾದಂತಹ ಬದಲಾವಣೆಗಳನ್ನು ತೆಗೆದುಕೊಂಡು ಬರಬಹುದು ಅನ್ನೋದಕ್ಕೆ ಮೊನ್ನೆ ಆಗಿರುವಂತಹ ಎಲೆಕ್ಷನ್ಸ್ ಸಾಕ್ಷಿ. ಇನ್ನೊಂದು ಪ್ರಮುಖವಾದಂತಹ ಅಂಶ ಏನು ಅಂತ ಹೇಳಿದ್ರೆ ಬಲಿಜ ಸಮುದಾಯದ ತವರೂರು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಚಿಕ್ಕಬಳ್ಳಾಪುರ ಜಿಲ್ಲೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತೆ ಅಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಸಮುದಾಯದ ಓರ್ವ ವ್ಯಕ್ತಿ ಇವತ್ತು ಅಭ್ಯರ್ಥಿಯಾಗಿ ನಿಂತಿದ್ದಂತಹ ಒಂದು ಪೂರ್ವಭಾವಿ ಸಭೆ ಆದ ನಂತರ ಮೊದಲನೇ ಸಂಘದ ವತಿಯಿಂದ ಆಗುವಂತಹ ಮೊದಲನೇ ಸಭೆಯನ್ನು ನಾವು ವಿಜಯಪುರದಲ್ಲೇ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಮೊಟ್ಟ ಮೊದಲ ಬಾರಿಗೆ ಇವತ್ತು ಈ ಸಭೆಯನ್ನ ನಾವು ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದೇವೆ. ನಾವು 8 ಕ್ಷೇತ್ರಗಳಲ್ಲಿ ಈ ರೀತಿಯಾದಂತಹ ಸಭೆಗಳನ್ನ ಮಾಡಿ ನಮ್ಮವರನ್ನ ಮತ್ತು ಬೇರೆ ತಳ ಸಮುದಾಯದವರನ್ನ ಕೂಡ ಅವರಿಗೆಲ್ಲರಿಗೂ ಕೂಡ ಈ ಅಭ್ಯರ್ಥಿಯ ಬಗ್ಗೆ ವಿಶೇಷವಾದಂತಹ ಒಂದು ಏನು ಇವರಿಗೆ ಮಾಹಿತಿಯನ್ನು ಅವರಿಗೆ ಒದಗಿಸಿ ನಾವು ಈ ಸರಿ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನಾವು ಎಚ್ಚರ ತಪ್ಪುವಂತಿಲ್ಲ. ನಾವು ರಕ್ಷಾ ರಾಮಯ್ಯರವರನ್ನ ಗೆಲ್ಲಿಸಿ ನಮ್ಮ ಸಮುದಾಯದ ಒಂದು ಆತ್ಮ ಗೌರವವನ್ನ ಉಳಿಸಿಕೊಳ್ಳಬೇಕು ಅನ್ನುವಂತಹ ಮನವಿಯನ್ನ ನಾನು ಮತ್ತೊಮ್ಮೆ ಮಾಡ್ತಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಹಾಗೂ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ 4ನೇ ಬಾರಿಗೆ ಬಿಜೆಪಿ ಪಕ್ಷದಿಂದ PC ಮೋಹನ್ ರವರುಗಳ ಪರವಾಗಿ ಪೂರ್ವಭಾವಿ ಸಭೆಯಲ್ಲಿ ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ಗಳು ನಿರ್ದೇಶಕರಾದ ವೆಂಕಟಸ್ವಾಮಿರವರು ಮಾತನಾಡಿದರು. ವಿಜಯಪುರ ಟೌನ್ ಬಲಿಜ ಸಂಘದ ಅಧ್ಯಕ್ಷರಾದ ಆರ್ ಮುನಿರಾಜುರವರು ಮಾತನಾಡಿದರು. ನ್ಯೂಸ್ ಕರ್ನಾಟಕ ಒಂದು ವರದಿ ವಿಜಯಪುರ ಎಸ್ ಸುನೀಲ್ ಕುಮಾರ್.